ಈ ಕಡಲೆಕಾಯಿ ಅಥವಾ ಶೇಂಗಾವನ್ನು ಬಡವರು ಬಾದಾಮಿ ಅಂತ ಕರೀತಾರೆ. ಈ ಶೇಂಗಾವನ್ನೇ ಅತಿ ಹೆಚ್ಚಾಗಿ ಬೆಳೆಯುತ್ತಿದ್ದಂತಹ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಿಂದ ಬಂದವನು ನಾನು. ಹೀಗಾಗಿ ನಮಗೆ ಆ ಕಾಲದಲ್ಲಿ ನಾವು ಬಾದಾಮಿನೇ ನೋಡಿಲ್ದಾಗ ನಮಗೆ ಈ ಶೇಂಗಾನೇ ಬಾದಾಮಿ ಆಗಿತ್ತು. ಅದೇ ರೀತಿ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಈಚಲನ್ನು ಇದನ್ನು ಬಡವರ ಖರ್ಜೂರ ಅಂತ ಕರೀತಾರೆ. ನಾವು ಕುಗ್ರಾಮದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದಿದ್ದರಿಂದ ನಾವು ಅತ್ತ ಬಾದಾಮಿನೂ ನೋಡಿರಲಿಲ್ಲ, ಇತ್ತ ಖರ್ಜೂರವನ್ನು ನೋಡಿರಲಿಲ್ಲ. ನಮಗೆ ಈ ಶೇಂಗಾನೇ ಬಾದಾಮಿ ಆಗಿತ್ತು, ಈ ಈಚಲಣ್ಣೆ ಖರ್ಜೂರ ಆಗಿತ್ತು. ಯಾರೂ ಕೂಡ ನೀರಾಕದೆ ಆರೈಕೆ ಕೂಡ ಮಾಡದೆ ಕಾಡು ಮೇಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಮರ ಈಚಲು ಮರ. ಈ ಈಚಲಣ್ಣು ಅಪರೂಪದ ಸಿಹಿಹಣ್ಣು. ಖರ್ಜೂರ ಜಾತಿಗೆ ಸೇರಿದ ಈ ಹಣ್ಣುಗಳು ಬೇಸಿಗೆಯ ಕೊನೆಯಲ್ಲಿ ಅಂದರೆ ಈ ಏಪ್ರಿಲ್ನಿಂದ ಜೂನ್ವರೆಗೆ ಗೊಂಚಲುಗಳಲ್ಲಿ ಬಿಡ್ತದೆ. ಇಂದಿನ ದಿನಮಾನಗಳಲ್ಲಿ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈಚಲು ಮರ ಹಿಂದೆ ಬಹುಪಯೋಗಿ ಮರ ಆಗಿತ್ತು. ಈ ಈಚಲು ಮರದಿಂದ ಸೇಂದಿ ಅಥವಾ ಎಂಡವನ್ನು ಇಳಿಸ್ತಾ ಇದ್ರು. ಈ ಸೇಂದಿ ಅಥವಾ ಎಂಡವನ್ನು ಇಳಿಸಿ ಮಾರಾಟ ಮಾಡುವುದೇ ಒಂದು ಸಮುದಾಯ ಕುಲಕಸುಬನ್ನಾಗಿ ಮಾಡಿಕೊಂಡಿತ್ತು. ಆ ಸಮುದಾಯವೇ ಇವತ್ತಿನ ಭಾಳ ಪ್ರಭಾವಿ ಸಮುದಾಯ ಆಗಿರುವಂತಹ ಈಡಿಗ ಸಮುದಾಯ. ಈ ಈಡಿಗ ಸಮುದಾಯ ಈ ಈಚಲು ಮರವನ್ನು ಈಚಲು ಮರದವ್ವ ಅಂತೇಳಿ ಭಾವಿಸಿದ್ರು. ಅಲ್ಲದೆ ಈ ಈಚಲು ಮರದ ಗರಿಯಿಂದ ಈಚಲು ಚಾಪೆಯನ್ನು ಅಣಿತಾ ಇದ್ರು. ಈ ಈಚಲು ಚಾಪೆ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗಿತ್ತು. ಅಂದರೆ ಈಚಲು ಚಾಪೆ ಮೇಲೆ ಮಲಗೋದ್ರಿಂದ ಯಾವುದೇ ಬೆನ್ನು ನೋವು ಮಂಡಿ ನೋವು ಬರೋದಿಲ್ಲ ಅನ್ನುವ ನಂಬಿಕೆ ಇತ್ತು. ಆದರೆ ಇವತ್ತು ಈಚಲು ಚಾಪೆಯನ್ನು ಅಣಿತಾ ಇಲ್ಲ, ಆ ಸೇಂದಿಯನ್ನು ಕೂಡ ಇಳಿಸ್ತಾ ಇಲ್ಲ. ಮತ್ತು ಈ ಈಚಲು ಕಡ್ಡಿಯಿಂದ ಈ ಪುಟ್ಟಿಯನ್ನು ಅಂದರೆ ನಾವು ತಟ್ಟಿ ಅಂತ ಕರಿತೀವಿ, ಆ ಮಂಕ್ರಿಯನ್ನು ಎಣಿತಾ ಇದ್ರು. ಈ ಮಂಕ್ರಿ ಎಣಿಯುವುದು ಕೂಡ ಒಂದು ಸಮುದಾಯದ ಕುಲಕಸುಬಾಗಿತ್ತು. ಬಹುತೇಕ ಈ ಕೊರಮ ಸಮುದಾಯದವರೇ ಆ ಪುಟ್ಟಿಯನ್ನು ಎಣೆದು ಮಾರಾಟ ಮಾಡಿ ಜೀವನೋಪಾಯವನ್ನು ಮಾಡ್ತಾಯಿದ್ರು. ಹೀಗೆ ಈ ಈಚಲು ಮರವನ್ನೇ ಅವಲಂಬಿಸಿ ಜೀವನೋಪಾಯ ಮಾಡ್ತಿದ್ದಂತಹ 1-2-3 ಸಮುದಾಯಗಳು ಆ ಕಾಲಕ್ಕೆ ಇದ್ವು. ಆದರೆ ಇವತ್ತು ಈಚಲು ಮರ ಬಹುತೇಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇದರಿಂದ ಯಾರು ಕೂಡ ಚಾಪೆ ಎಣಿತಾ ಇಲ್ಲ, ಪುಟ್ಟಿ ಎಣಿತಾ ಇಲ್ಲ, ಸೇಂದಿ ಇಳಿಸ್ತಾ ಇಲ್ಲ. ಬಹುಶಃ ನಮಗೆ ಉಪಯೋಗ ಆಗುವಂಥದ್ದು ಈ ಕಾಲದಲ್ಲಿ ಮಾತ್ರ. ಈ ಕಾಲದಲ್ಲಿ ಅಂದರೆ ಈ ನಮ್ಮ ಮೇ ಜೂನ್ ತಿಂಗಳಿನಲ್ಲಿ ಗೊಂಚಲಾಗಿ ಈಚಲನ್ನು ಬಿಡ್ತದೆ. ಈ ಈಚಲನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಬಡವರ ಬಾದಾಮಿ ಅಂತ ಕರೀತಾರೆ. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ. ನಾವಂತೂ ವಿದ್ಯಾರ್ಥಿಗಳಾಗಿದ್ದಾಗ ಈ ಈಚಲು ಮರದಡಿಯಲ್ಲಿ ಕುಂತು ಅದರ ಹಣ್ಣು ಬೀಳೋದನ್ನೇ ಕಾಯ್ತಾ ಇರ್ತಿದ್ವು. ಅಷ್ಟು ರುಚಿ ಅದು ನಮಗೆ. ಯಾಕೆಂದರೆ ನಮಗೆ ಆ ಖರ್ಜೂರವೇ ಗೊತ್ತಿಲ್ಲ. ನಮ್ಮಂಥವ್ರಿಗೆ ಇದೇ ಖರ್ಜೂರ ಆಗಿತ್ತು. ಮತ್ತು ಅದರಲ್ಲಿ ಏನಾದ್ರು ಹಕ್ಕಿ ಪಕ್ಷಿಗಳು ಕೂತಿದ್ರೆ ಆ ಹಕ್ಕಿ ಪಕ್ಷಿಗಳನ್ನು ಪ್ರಾರ್ಥಿಸ್ತಾ ಇದ್ವಿ, ನಮಗೊಂದು ಹಣ್ಣು ಉದುರಿಸು, ನಮ್ಗಣ್ಣೊಂದು ಹಣ್ಣು ಉದುರಿಸು ಅಂತ ಹೇಳಿ. ನೀವಿಲ್ಲೇನು ಈ ಈಚಲು ಮರದ ಗೊಂಚಲನ್ನು ನೋಡ್ತಾ ಇದ್ದೀರಲ್ಲ, ಇದಿನ್ನೂ ಹಣ್ಣಾಗಿಲ್ಲ, ಇದಿನ್ನೂ ದ್ವಾರಗಾಯಿ. ಇದು ಕಾಯಿ ಆಗಿದ್ದಾಗ ಹಸಿರಾಗಿರ್ತದೆ, ಈ ದ್ವಾರಗಾಯಿ ಆಗಿದ್ದಾಗ ಹೀಗೆ ಈ ರೀತಿಯ ಬಣ್ಣಕ್ಕೆ ತಿರುಗ್ತದೆ. ಇದು ಪಕ್ವ ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗ್ತದೆ. ಆ ಕಂದು ಬಣ್ಣದ ಹಣ್ಣನ್ನು ತಿಂದ್ರೇ ಭಾಳ ರುಚಿಯಾಗಿರ್ತದೆ. ಹೀಗೆ ಅಂದರೆ ಇನ್ನು ಕೆಂಗಾಯಿ ಆಗಿದ್ದಾಗ ತಿಂದರೆ ಸ್ವಲ್ಪ ಟೇಸ್ಟು ಕಡಿಮೆ ಇರ್ತದೆ. ಹೀಗಾಗಿ ಇದನ್ನು ಕಂದು ಬಣ್ಣಕ್ಕೆ ತಿರುಗಿದಾಗಲೇ ತಿಂತಾರೆ. ಈಗಿನ ಪೀಳಿಗೆಯ ಜನ ಈ ಹಣ್ಣನ್ನು ಕೂಡ ತಿನ್ನೋದು ತುಂಬ ವಿರಳವಾಗಿದೆ. ಯಾಕೆಂದರೆ ಇವತ್ತಿನ ಮಾರುಕಟ್ಟೆಯ ಹಣ್ಣನ್ನೇ ಮಾತ್ರ ಹಣ್ಣು ಅಂತ ತಿಳ್ಕೊಂಡಿದ್ದಾರೆ. ಹೀಗೆ ಕಾಡು ಮೇಡುಗಳಲ್ಲಿ ದೊರೆಯುವ ಹಣ್ಣುಗಳೇ ಅಲ್ಲ. ಹೀಗಾಗಿ ಈ ನಮ್ಮ ನರಮಾನವರು ತಿಂದೇ ಇರೋದರಿಂದ ಹಕ್ಕಿ ಪಕ್ಷಿಗಳಿಗಂತೂ ಯಥೇಚ್ಛವಾಗಿ ಉಪಯೋಗ ಆಗಿದೆ. ಅಷ್ಟರ ಮಟ್ಟಕ್ಕಾದ್ರೂ ಈ ಈಚಲು ಮರ ಉಪಯೋಗ ಆಗ್ತಿದೆಯಲ್ಲ ಅಂತೇಳಿ ನಾವು ಸಂತೋಷ ಪಡಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಈ ನಮ್ಮ ಮನೆಯ ಹಿರಿಯರು ಇದರ ಗೊಂಚಲನ್ನು ರೋಟಿನಲ್ಲಿ ಕೊಯ್ಕೊಂಡು ಬಂದು, ಅಂದರೆ ಇನ್ನೂ ಕೆಂಗಾಗಿದ್ದಾಗಲೇ ಕೊಯ್ಕೊಂಬಂದು ಮನೆಯ ಜನತೆಗೆ ಕಟ್ಟಿರ್ತಾಯಿದ್ರು. ಇವು ಹಣ್ಣಾದಾಗ ನಾವೆಲ್ಲರೂ ಕೂಡ ಆ ಹಣ್ಣನ್ನು ಬಿಡಿಸಿ ತಿಂತಾ ಇದ್ವಿ. ಈ ಈಚಲನ್ನು ಹೆಚ್ಚು ಪೌಷ್ಟಿಕಾಂಶಗಳಿಂದ ಕೂಡಿದೆ. ಅದರಲ್ಲಿ ಕೂಡ ಈ ನೈಸರ್ಗಿಕ ಸಕ್ಕರೆ ಅಂಶ ಈ ಹಣ್ಣಿನಲ್ಲಿ ಹೆಚ್ಚಿದ್ದು, ಇದನ್ನು ತಿನ್ನೋದರಿಂದ ದೇಹಕ್ಕೆ ತ್ವರಿತವಾಗಿ ಶಕ್ತಿ ರವಾನೆಯಾಗ್ತದೆ. ಮತ್ತು ಈ ಆರೋಗ್ಯಕ್ಕೂ ಕೂಡ ಈ ಹಣ್ಣು ತುಂಬ ಒಳ್ಳೆಯದಾಗಿದೆ. ಅಲ್ಲದೆ ಆಯುರ್ವೇದದಲ್ಲಿ ಈಚಲು ಮರದ ಬೇರು ಮತ್ತು ಈ ಹಣ್ಣನ್ನು ಜ್ವರ, ಹಲ್ಲು ನೋವು ಸೇರಿದಂತೆ ಕೆಲವು ಕಾಯಿಲೆಗಳಿಗೆ ಮನೆಮದ್ದಾಗಿ ಕೂಡ ಬಳಸಿಕೊಳ್ತಾರೆ. ಹೀಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂಥ ಈಚಲನ್ನು ನಿಮಗೂ ಕೂಡ ಇಷ್ಟವಾಗ್ತದೆ ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.